ಇದರ ಜೊತೆಯಲ್ಲಿ ಗಮನಿಸ್ತಾ ಇದ್ವಿ. ಈ ವಿಜುವಲ್ಸನ್ನು ಗಮನಿಸಿದಾಗ ಬಹಳ ಆಕರ್ಷಣೀಯ ಅಂತ ಅನಿಸುವಂಥದ್ದು ರಾಜರ ಉಡುಪು. ರಾಜರನ್ನು ಗುರುತಿಸೋದು ಅವರ ಆ ರಾಜ ಪೋಷಾಕರಿಂದ ಬಹಳ ವಿಶೇಷವಾಗಿ ಕಾಣಿಸ್ತಾ ಇದೆ. ಅದರಲ್ಲೂ ಕೂಡ ರಾಜಪೇಟ, ಅದು ಮಾಮೂಲಿ ಪೇಟ ಥರ ಇಲ್ಲ. ಅದ್ರ ಬಗ್ಗೆ ವಿವರಿಸಿ. ಅದರಲ್ಲೂ ಮೈಸೂರು ಪೇಟ ಅಂತ ನಾವೇನು ಕನ್ಸಿಡರ್ ಮಾಡ್ತೀವಿ ಆ ಥರದಲ್ಲಿ ಇಲ್ಲ ಅದು. ಆದರೂ ಕೂಡ ಮೈಸೂರಿನ ರಾಜರು ತೊಟ್ಟಿರೋ ಪೇಟ ವಿಶೇಷ. ಖಂಡಿತ ನೀವು ಹೇಳಿದಾಗೆ ಇತ್ತೀಚಿನ ಜನರಿಗೆ ನಮ್ಮ ಸಾರ್ವಜನಿಕರು ಏನಂದರೆ ಯಾವುದೇ ಸನ್ಮಾನ ಸಮಾರಂಭಗಳಲ್ಲಿ ಪೇಟ ಆಗ್ತಲ್ಲ, ನಮ್ಮ ಅದು ಮೈಸೂರು ಪೇಟ ಅಂತ ಹೇಳ್ತಾರೆ. ನಿಜ ಮೈಸೂರು ಪೇಟ ಅಲ್ಲ, ಅದು ಮಾರ್ವಾಡಿಗಳ ಪೇಟ. ಅದು ಈಗ ಮೈಸೂರು ಪೇಟ ಅಂತ ಅಂದರೆ ಅದು ರೇಷ್ಮೆ ಸೀರೆಯಿಂದ ಮಾಡಿದಂತಹ ಇದು. ಅದು 1894ರಲ್ಲಿ ನಮ್ಮ ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿ ಓಪನ್ ಆಯ್ತಲ್ಲ, ನಮ್ಮ ಸಿಲ್ಕ್ ಅದನ್ನು ಇದು ಮಾಡೋಕ್ಕೋಸ್ಕರ ಮಾಡಿದಂಥ ಒಂದು ಇದು. ಅದು ಇದರಲ್ಲಿ ಎಷ್ಟು ವಿಧಗಳಿದೆ ಪೇಟಗಳಲ್ಲಿ. ಮಹಾರಾಜರು ಈ ದರ್ಬಾರ್ ಸಂದರ್ಭದಲ್ಲಾಗುವಂಥ ಪಾಗ್ ಅಂತ ಇದಕ್ಕೆ ಇದನ್ನೆಲ್ಲ ಯಾರಿಂದ ಪಾಗ್ ಪೇಟ ಅಂತ ಪಾಗ್ ಇದ್ದಿದ್ದು ನೋಡಿ. ಎಲ್ಲ ಚಿನ್ನ ವಜ್ರ ಖಚಿತವಾಗಿರ್ತದೆ ಅಲ್ಲಿ. ಇದು ಮಾತ್ರ ಸಿಂಹಾಸನ ರೂಢ ಸಂದರ್ಭದಲ್ಲಿ ಬಳಸುವಂಥ ಇದು ಪಾಗ್ ಅಂತ ಕರೀತಾರೆ. ಆಮೇಲೆ ಪಿತ್ ಪೇಟ ಅಂತ ಕರೀತಾರೆ. ಪಿತ್ ಪೇಟ ಓನ್ಲಿ ಮಹಾರಾಜರು ಮಾತ್ರ ಧರಿಸ್ಬೇಕು, ಮಹಾರಾಜರು ದರ್ಬಾರ್ ಮತ್ತು ಈ ಸಂದರ್ಭದಲ್ಲಿ. ಆಮೇಲೆ ಕ್ಲಬ್ ಟರ್ಬನ್ ಅಂತ ಕರೀತಾರೆ. ಕ್ಲಬ್ ಟರ್ಬನ್ ಅಂದರೆ ಈಗ ನೀವು ವಿದೇಶಿಯ ಪ್ರತಿನಿಧಿ ಇರ್ಬೋದು, ರಾಯಭಾರಿಗಳಿರ್ಬೋದು, ಅಥವಾ ಇಂಥ ಸಂದರ್ಭದಲ್ಲಿ ಬರ್ತಿರಲ್ಲ ಆವಾಗ ಕೂಡ ಅದಕ್ಕೆ ಕ್ಲಬ್ ಟರ್ಬನ್ ಅಂತ ಕರೀತಾರೆ. ಜರಿಪೇಟ ಅರಸು ಸಮುದಾಯದರು ಅವರು ದರ್ಬಾರಿಗಳಾಗಿ. ಮೈಸೂರಿನ ಮಂಜುನಾಥ ಜಟ್ಟಿ, ಮೈಸೂರಿಂದ ಸ್ಪರ್ಧೆ ಮಾಡ್ತಾ ಇರತಕ್ಕಂಥ ಮಂಜುನಾಥ ಜಟ್ಟಿ ಈ ಹಿಂದೆ ಎಲ್ಲರಿಗೂ ತಿಳಿತಿರ್ತಕ್ಕಂಥ ವಿಚಾರನೇ. ಸತ್ಯಯುಗ ಇರ್ಬೋದು, ತ್ರೇತಾಯುಗ ಇರ್ಬೋದು, ಎಲ್ಲ ಯುಗದಲ್ಲೂ ಜಟ್ಟಿಗಳು ಯಾರೋ ನಮ್ಮ ಯದುವಂಶ ಇರ್ಬೋದು, ರಾಜಮನೆತನಕ್ಕೆ ನಮ್ಮ ಬ್ಯಾಕ್ ಬೋನು, ಬೆನ್ನು ಮೂಳೆ ನಾವು. ಹಾಗಾಗಿ ಧಾರ್ಮಿಕ ಕಾರ್ಯ ಇರ್ಬೋದು, ಪ್ರತಿಯೊಂದರಲ್ಲೂ ಮುಂಚೂಣಿಯಲ್ಲಿ ನಿಂತು ಅರಸರಿಗೆ ಯದುವಂಶವ್ರಿಗೆ ನಾವು ಬೆಂಗಾವಲಾಗಿ ನಿಂತ್ಕೊಂಡು ಎಲ್ಲ ರೀತಿ ಸಪೋರ್ಟ್ ಮಾಡ್ಕೊಂಡು ಮಾಡೋವಂಥದ್ದು. ಮಯೂರ ಚಿತ್ರದಲ್ಲೂ ತಾವೆಲ್ಲ ಗಮನಿಸಿರೋ ಹಾಗೆ ರಂಗಾ ಜಟ್ಟಿ ಅವರು ಹೇಗೆ ಆಸ್ಥಾನಕ್ಕೆ ಸೇವೆ ಮಾಡಿದ್ದಾರೆ, ಎಲ್ಲರೂ ಕೂಡ ಇದೇ ರೀತಿ ಸೇವೆ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಈ ಸಾತಿ ಅಧಿದೇವತೆ ಚಾಮುಂಡೇಶ್ವರಿ ವರ್ಷದಲ್ಲಿ ಈ ವರ್ಷದಲ್ಲಿ ಅಧಿದೇವತೆ ಚಾಮುಂಡೇಶ್ವರಿ, ಕುಲದೇವತೆ ನಿಂಬಾಜಾದೇವಿ ಈ ಒಂದು ಸ್ಪರ್ಧೆಗೆ ಅವಕಾಶ ಕೊಟ್ಟು ಆಶೀರ್ವಾದ ಮಾಡಿದ್ದಾಳೆ. ಈ ನಮ್ಮ ಒಂದು ನೆಲದ ಮೇಲೆ ಬೀಳೋದ್ರ ಮುಖಾಂತರ ನಮ್ಮ ಕರ್ನಾಟಕ ಎಲ್ಲರಿಗೂ ಒಂದು ಶಾಂತಿ ಸಮೃದ್ಧಿ ಎಲ್ಲ ದೊರಕಲಿ ಅಂತ ಹೇಳಿ ಈ ಮೂಲಕ ಪ್ರಾರ್ಥಿಸ್ಕೋತಾ ಈ ಒಂದು ಸ್ಪರ್ಧೆಗೆ ಮುಂದಾಗ್ತಾ ಇದ್ದೇವೆ. ಜೈ ನಿಂಬಾಜಾದೇವಿ. ಜೈ. ನೋಡಿ, ಇದು ಜಟ್ಟಿಗಳು ಅರಮನೆಗೆ ಹೊರಡ್ತಾ ಇರುವಂತ ದೃಶ್ಯ. ಆ ಸಮಯದಲ್ಲಿ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ರು. 4 ಜಟ್ಟಿಗಳು ಅವ್ರನ್ನ ತೋರಿಸುವಂತ ಪ್ರಯತ್ನವನ್ನ ನಾವು ಮಾಡಿದ್ವಿ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಜಟ್ಟಿಗಳು ಆಗಮಿಸ್ತಾ ಇದ್ದಾರೆ ಆವರಣಕ್ಕೆ. ಅದರ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಹಾಗೆ ನನ್ನ ಕಲಿಗೆ ರಂಜಿತ್ ಶಿರಿಯಾರ್ ಈ ಜಟ್ಟಿ ಕಾಳಗದಲ್ಲಿ ಪಾಲ್ಗೊಳ್ತಾ ಇರುವ ಜಟ್ಟಿಗಳ ಜೊತೆಯಲ್ಲೂ ಕೂಡ ಮಾತುಕತೆಯನ್ನು ನಡೆಸಿದ್ರು. ಪೇಟದ ಬಗ್ಗೆ ವಿವರಿಸ್ತಾ ಇದ್ರಿ ಸರ್, ಮುಂದುವರಿಸಬಹುದು. ಪೇಟ ಅಂತ ಅದನ್ನು ನಮ್ಮ ಅರಸು ಸಮುದಾಯದವರು ದರ್ಬಾರಿಗಳು ಅಂತ ಕರೀತಾರೆ. ನಮಗೆ ಮೈಸೂರು ಮನೆಗೆ ಹೋಗಬೇಕಾದ್ರೆ ಈ ರೀತಿ ಪಾಸ್ ಕೊಡ್ತಾರೆ. ಈ ಪಾಸನ್ನು ತಗೊಂಡೋದ್ರೆ ಮಾತ್ರ ಅಲ್ಲಿ ಈ ಥರ ಡ್ರೆಸ್ ಹಾಕೊಂಡು ಲಾಂಗ್ ಕೋಟು, ಶಲ್ಯ, ಆಮೇಲೆ ಪೇಟ ಹಾಕೊಂಡೋಗ್ಬೇಕಾದ್ರೆ ಆ ಜರಿಪೇಟಗಳನ್ನ ಮೈಸೂರು ಅರಸು ಮನೆತಂದ್ರು ಮಾಡೋದು. ಇದನ್ನು ಯಾರು ಮಾಡ್ತಾರೆ ಅಂತ ಅಂದರೆ ಮೈಸೂರಿನ ಗೋಪಾಲ್ ಸಿಂಗ್ ಮತ್ತು ಆನಂದ್ ಸಿಂಗ್ ಅಂತ ಅವರು ತಂದೆ ತಾಯಿಯವರು ಅವ್ರು ಮಾಡ್ತಾರೆ. ಅವರು ಈಗಲೂ ಸಹ ನಮ್ಮ ಮೋದಿಯವರಿಗಿರ್ಬೋದು ಅಥವಾ ಇನ್ನೊಬ್ಬರು ರಾಷ್ಟ್ರದ ಪ್ರಮುಖರಿಗಿರ್ಬೋದು. ಮೈಸೂರು ನಾಡ ಹಬ್ಬದ ದಸರಾದಲ್ಲಿ ತಾವು ಒಬ್ಬ ಯುವ ಜಟ್ಟಿ ರಾಜಮನೆತನದ ಸೇವೆಯೊಂದಿಗೆ ತಮ್ಮ ಕಲ್ಚರ್ ಮುಂದುವರೆದಿದೆ. ತಮಗೆ ಎಷ್ಟು ಹೆಮ್ಮೆ ಇದೆ ಸರ್? ತುಂಬಾ ಹೆಮ್ಮೆ ಇದೆ. ನಮ್ಮ ತಂದೆಯವರು ರಾಜನಿಷ್ಠೆ ಮೆರೆದಿದ್ರು, ನಾವು ರಾಜನಿಷ್ಠೆ ಮೆರಿತೀವಿ ಸರ್. ಇದು ಮೊದಲನೇ ತಮ್ಮದಲ್ವಾ? ಹೌದು ಸರ್. ಹೇಗಿರುತ್ತೆ ಅಂತ ಏನಾದರೂ ತಮ್ಮ ತಂದೆಯವರನ್ನು ನೋಡಿದ್ದೀರಾ ನೀವು? ಹೌದು ಸರ್, ಕಳೆದ ವರ್ಷ ನಮ್ಮ ತಂದೆಯವರೇ ಕಾಳಗ ಮಾಡಿದ್ರು, ನಾನು ಈ ವರ್ಷ ಮಾಡ್ತಿದ್ದೀನಿ. ಈ ಪೀಳಿಗೆ ನಿಮ್ಮಿಂದ ಮುಂದುವರಿಯುತ್ತೆ. ಹೌದು ಸರ್, ನಿಜ. 4 ಜನ ಹಿರಿಯರಿದ್ದಾರೆ, ಅವ್ರ ಜೊತೆಗೆ ತಾವು ಇವತ್ತು ಆ ಕಾಳಗದಲ್ಲಿ ಮುಷ್ಟಿ ಕಾಳಗದಲ್ಲಿ ಮಾಡ್ತೀರಿ. ಏನಾದರೂ ನರ್ವಸ್ ಇದೆಯಾ? ಎಂಥದ್ದು ಇಲ್ಲ. ತಾಯಿ ಸೇವೆ ಅಂತ. ಹೌದು ಸರ್, ರಾಜನಿಷ್ಠೆ ನಾವು ಮೆರಿಬೇಕು. ತಾತವ್ರ ಸಾಮಜಟ್ಟಿ. ಎಷ್ಟು ತಲೆಮಾರುಗಳಿಂದ ಈ ಪೀಳಿಗೆ ಮುಂದುವರೆದಿದೆ? ನಮ್ಮ ಮುತ್ತಾತ ಅವರ ಕಾಲದಿಂದನೂ ಹಿಂಗೆ ನಡೆಸ್ತಾರೆ. ಏನಾಗಿದ್ದು ಒಳಗಡೆ ರೆಡಿ ಮಾಡಿದ್ರು ಸರ್, ಮಟ್ಟಿ ಮಾಡಿ. ತಯಾರಿಗಳೆಲ್ಲ ಮಾಡ್ಕೊಂಡಿದ್ದೀರಾ? ಅವರು ನಮ್ಮ ತಂದೆಯವರು. ಯಂಗೆಸ್ಟ್ ಜಟ್ಟಿ ಅವ್ರ ತಂದೆ ತಾವು ರಿಟೈರ್ಡು, ತಮ್ಮ ಮಗ ಈಗ ಮತ್ತೆ ದೇವರ ಸೇವೆಗೆ ಬಂದಿದ್ದಾರೆ. ತಮ್ಗೆ ಎಷ್ಟು ಖುಷಿ ಇದೆ ಸರ್? ನನಗೆ ಹೆಮ್ಮೆ ಆಗುತ್ತೆ, ಯಾಕಂದರೆ ಇದೇ ಫಸ್ಟ್ ನನ್ನ ಮಗ ಮಾಡ್ತಾ ಇರೋದು, ಜೊತೆಗೆ ಹೆಮ್ಮೆ ಇದೆ. ಓಕೆ ನೋಡಿ, ಇದು ಈ ಹೊತ್ತಿಗೆ ಜಟ್ಟಿಗಳನ್ನು ನಾವು ಮಾತಾಡ್ಸಿರೋದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಮೈಸೂರು.
ವಿಶೇಷವಾದ ತಯಾರಿಗಳನ್ನು ಮಾಡಿಕೊಂಡೇ ಬರಬೇಕು ಅಂತ ಹೇಳಿ, ಯಾಕಂದರೆ ಸಾಂಪ್ರದಾಯಿಕವಾಗಿ ನಡೆಯುವ ಆಚರಣೆ ಆದರೂ ಕೂಡ ಸಾಂಕೇತಿಕವಾಗಲ್ಲ, ನಿಜವಾಗ್ಲೂ ಕಾಳಗ ನಡೆಯುತ್ತೆ. ಹೀಗಾಗಿ ದೇಹವನ್ನು ಅದಕ್ಕೋಸ್ಕರ ದಂಡಿಸಬೇಕು, ಸಿದ್ಧಗೊಳಿಸಬೇಕು. ಎಲ್ಲ ಸಿದ್ಧತೆಗಳ ಜೊತೆಗೆ ಇದೀಗ ಜಟ್ಟಿ ಕಾಳಗಕ್ಕೆ ಆಗಮಿಸ್ತಾ ಇದ್ದಾರೆ ಜಟ್ಟಿಗಳು. ಒಟ್ಟು 4 ಜನ ಈ ಸೆಣಸಾಟದಲ್ಲಿ ಭಾಗಿಯಾಗಲಿದ್ದಾರೆ ಅಂತ ಹೇಳಿ ಆಗಲೇ ವಿವರಿಸ್ತಾ ಇದ್ರು. ಸರ್, ಇದು ಇನ್ನೊಂಚೂರು ನೀವು ವಿವರಿಸ್ತಾ ಇದ್ರೆ ಅದನ್ನು ಕಂಪ್ಲೀಟ್ ಮಾಡಿಬಿಡಿ ಪೇಟದ ಬಗ್ಗೆ, ಅದಾದಮೇಲೆ ಏನೇನು ಜಟ್ಟಿ ಕಾಳಗ ಪ್ರಾರಂಭ. ಪೇಟ ಹಾಗೆ ಹೇಳಿದಾಗ ಇದನ್ನು ಹೇಗೆ ತಯಾರು ಮಾಡ್ತಾರೆ ಅಂದರೆ ತಾವರೆ ಬೆಂಡು ಬರ್ತದೆ ನೋಡಿ, ಆ ಬೆಂಡಿನಿಂದ ಆಗ್ತದೆ. ಈಗ ನೈಸರ್ಗಿಕವಾಗಿ ಜಾಸ್ತಿ ಇದನ್ನು ಪೇಟಗಳು ಜಾಸ್ತಿ ಹೊತ್ತು ಹಾಕಬೇಕು, ತಲೆ ನವೆ ಬರ್ತದೆ. ಹೆಲ್ಮೆಟ್ ಹೇಗೆ ಜಾಸ್ತಿ ಹೊತ್ತು ಹಾಕ್ಕೊಂಡ್ರೆ ನವೆ ಬರ್ತದೆ, ಹಾಗೆ ನವೆ ಬರ್ತದೆ. ಹಾಗಾಗಿ ತಾವರೆ ಹೂವಿನ ಬೆಂಡಿದೆಯಲ್ಲ, ಆ ಬೆಂಡಿನಿಂದ ಮಾಡ್ತಾರೆ. ಇದನ್ನು ಮೈಸೂರಿನ ಗೋಪಾಲ್ ಸಿಂಗ್ ಮತ್ತು ಆನಂದ್ ಸಿಂಗ್ ಅವರು ಮಾಡ್ತಾರೆ. ಅದೇ ನಮ್ಮ ಸಮುದಾಯದರಂಥ ಪೇಟದ ಗೋಪಾಲರಾಯಸು ಬಿ ವಿ ಕೃಷ್ಣೇಶನ್ ಅವರು ಮಾಡ್ತಾಯಿದ್ರು. ಇದನ್ನು ಈ ದೇಶ ವಿದೇಶಗಳಿಗೆ ರಾಷ್ಟ್ರಪತಿ ಇರ್ಬೋದು, ನಮ್ಮ ಪ್ರಧಾನಮಂತ್ರಿಗಳು ಇರ್ಬೋದು, ಅಂಥವರಿಗೆ ತಯಾರು ಮಾಡಿಕೊಡ್ತಾರೆ. ಇದನ್ನು ನಮ್ಮದು ಎಲ್ಲಿ ಪೇಟೆಗಳು ವಿವಿಧ ಪೇಟೆಗಳನ್ನು ಎಲ್ಲಿ ನೋಡಬೇಕಾದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ನಾವು ನೋಡಿದಾಗ ಅವರ ಎಷ್ಟು ವಿಧದ ಪೇಟೆಗಳು, ಅವರು ಅಷ್ಟು ವಿಧದ ಪೇಟೆಗಳನ್ನು ಧರಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಮ್ಮ ಪೇಟಕ್ಕೆ ತಮ್ಮದೇ ಆದಂಥ ವಿಶೇಷತೆ ಇದೆ. ನಮ್ಮ ಯಾರೀಗ ಈ ಪೇಟ ಹಾಕೊಂಡ್ರೆ ಇವರು ಹಸು ಸಮುದಾಯದರ ಅಂತ ಕೇಳ್ತಾರೆ. ಹಾಗಾಗಿ ನಾವು ದರ್ಬಾರ್ಗೆ ಹೋಗ್ಬೇಕಾದ್ರೆ, ದರ್ಬಾರದ ಆಹ್ವಾನದ ಬೇಕು ಹೋಗ್ಬೇಕಾದ್ರೆ ಲಾಂಗ್ ಕೋಟು, ಪೇಟ ಮತ್ತು ಇದನ್ನು ಶಲ್ಯವನ್ನು ಹಾಕ್ಕೊಂಡು ಹೋಗಲೇಬೇಕಾಗುತ್ತೆ. ಅದು ನಮ್ಮಲ್ಲಿ ಮೈಸೂರು ಅರಮನೆಯಲ್ಲಿ ಶಸ್ತ್ರಕ್ಕೆ ವಸ್ತ್ರಕ್ಕೆ ಬಹಳಾದಂತಹ ಇದಿದೆ. ಶಸ್ತ್ರಕ್ಕೆ ಯಾವ ರೀತಿ ಮಾನ್ಯತೆ ಕೊಡ್ತಾರೆ, ಹಾಗೆ ವಸ್ತ್ರಕ್ಕೂ ಸಹ ಇದೆ. ಹಾಗೆ ಇದನ್ನು ಡ್ರೆಸ್ ಕೋಡ್ ಅಂತ ಭಾಳ ಇದೆ. ನಾವು ಎಷ್ಟೇ ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಹೋದರೂ ಸಹ ಅಲ್ಲಿ ದರ್ಬಾರ್ಗೆ ಹೋಗಬೇಕು ಅಂತ ಅಂದರೆ, ಅಥವಾ ಪೂಜೆ ಪುರಸ್ಕಾರಗಳು ಹೋಗಬೇಕು ಅಂದರೆ, ಮೊನ್ನೆ ನಮ್ಮ ಕಿಶೋರರು ಹೋಗಿದ್ದರು. ಅಲ್ಲಿ ಹೋಗ್ಬೇಕಾದ್ರೆ ನಾವು ಸಾಮಾನ್ಯ ಹೋಗಲ್ಲ, ದರ್ಬಾರ್ ಡ್ರೆಸ್ ಹಾಕಿ ಹೋಗಿದ್ದಕ್ಕೆ ಅಲ್ಲಿ ನಮ್ಮ ಆಯುಧ ಪೂಜೆ ನೋಡೋಕ್ಕೆ ಸಾಧ್ಯ ಆಯ್ತು ಅವ್ರಿಗೆ, ಇಲ್ಲ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಯಾವುದೇ ಕಾರಣಕ್ಕೂ ಖಾಸಗಿ ಅಲ್ಲಿ ಪೊಲೀಸ್ ಇರಲ್ಲ, ಖಾಸಗಿಯ ಇವರು ಅವರೇ ತಡೆದು ಬಿಡ್ತಾರೆ, ನಮಗೆ ಹೋಗಿ ಮನಸ್ಸಿಲ್ಲ. ಹಾಗಾಗಿ ಪೇಟದ ವಿಶೇಷವಾಗಿರುತ್ತೆ. ಈ ಪೇಟವನ್ನು ನಾನು ಹೆಚ್ಚು ನೋಡಬೇಕು ಅಂತಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಕೇಳ್ಬೋದು. ನೀವು ಹೇಳ್ದಂಗೆ ಪಾಗ್ ಅಂದರೆ ಮಹಾರಾಜು ಸಿಂಹಾಸನ ರೂಢದಲ್ಲಿ, ಪಾಗ್ ಅಂದರೆ ಸಿಂಹಾಸನ ರೂಢದ ಈಗ ಸಮಯದಲ್ಲಿ ಪಾಗಿದ್ದು. ಇನ್ನೊಂದು ಇನ್ನು ಹಸು ಸಮುದಾಯದ ಹುಡುಗ ಬರ್ತಾನೆ ನೋಡಿ, ಆತ ಜರಿಪೇಟ ಕಟ್ಟಿರ್ತಾರೆ ಹುಡುಗ, ರಾಘವೇಂದ್ರ ಅಂತ ಇದ್ದಾನೆ ಆತ. ರಾಘವೇಂದ್ರ, ಮಹೇಂದ್ರ, ಶಿವೇರಸ್ 3 ಜನ ಇರೋದೀಗ ಅಲ್ಲಿ. ರಾಘವೇಂದ್ರ, ಶಿವೇಶು, ಮಹೇಂದ್ರ ಗಾಗಿನಹಳ್ಳಿ ಅಂತ, ಹುಣಸೂರು ಹತ್ರ ಕಾಗಿನಹಳ್ಳಿ ಅಂತ ಇದೆ, ಆ ಊರಿನವರು. ಶಿವೇಂದ್ರ ಅಂತ ಹೇಳಿ ಮೈಸೂರಿನವರು. ಇವರು 4 ಜನ ಅವರು ಅಲ್ಲಿ ಅರಮನೆ ಒಳಗೆ ಕೆಲಸ ಮಾಡುವಂಥ ಹಸು ಸಮುದಾಯದ ಹುಡುಗರು. ಅವ್ರು ಹಾಕಿರ್ತಾರೆ ನೋಡಿ, ಅವರು ಹಾಕಿರೋ ನಮ್ಮ ತಲೆಮಾರು ಅಥವಾ ತಮ್ಮ ತಂದೆಯವರು ಅವರೆಲ್ಲರೂ ನಮ್ಮ ಒಟ್ಟು ಬಂದು ನಾವು ಒಂದು ದಸರಾ ಎಷ್ಟು ವರ್ಷ ನಡೀತು ಅವಾಗಿಂದ ನಡೀತು ಮಾಡ್ಕೊಂಡು. ತಮ್ಮ ಹೆಸರು? ಮಹೇಶ್ ನಾರಾಯಣ ಜಟ್ಟಿ. ಎಲ್ಲಿಂದ ಬಂದಿರೋದು? ಚಾಮರಾಜನಗರ. ಇದು ಈ ಹೊತ್ತಿನ ವಿಶೇಷ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆಗೆ ನಾನು ರಂಜಿತ್ ಶ್ರೀರಾಮ್, ರಿಪಬ್ಲಿಕ್ ಕನ್ನಡ, ಮೈಸೂರು.